ಇಬ್ಬರು ಹೆಸರು ಕೇಳಿಬರ್ತಿದೆ. ಒಂದು ಸತೀಶ್ ಜಾರಕಿಹೊಳಿ ಮತ್ತು ಎಂ ಬಿ ಪಾಟೀಲ್, ಲಿಂಗಾಯತ್ ಸಮುದಾಯದಿಂದ ಎಂ ಬಿ ಪಾಟೀಲ್, ಎಸ್ ಟಿ ವಾಲ್ಮೀಕಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಕೇಳಿಬರ್ತಿದೆ. ಯಾಕೆ ಅವ್ರ ಹೆಸರು ಕೇಳಿಬರ್ತಿದೆ ಒಂದ್ಸಲ ನೋಡ್ಕೊಂಬೋಣ. ಸತೀಶ್ ಜಾರಕಿಹೊಳಿ ಅವರು ಯಾಕೆ ನನಗೆ ಕೊಡಬೇಕು, ಅವರ ವಾದ ಏನು? ಸತೀಶ್ ಜಾರಕಿಹೊಳಿ ವಾದ ಏನಪ್ಪ ಅಂದರೆ, ಇದು ಸತೀಶ್ ಜಾರಕಿಹೊಳಿಗಿಂತ ಹೆಚ್ಚಾಗಿ ಹಿಂದೆ ಯತೀಂದ್ರ ಸಿದ್ದರಾಮಯ್ಯ ಒಂದು ಮಾತಾಡಿದ್ರು, ನೆಕ್ಸ್ಟ್ ಅಹಿಂದ ಲೀಡ್ರು ಜಾರಕಿಹೊಳಿ ಅಂತ. ಸೊ ಅದನ್ನು ಈಗ ಮತ್ತೆ ಸತೀಶ್ ಜಾರಕಿಹೊಳಿ ಅದನ್ನ ಹೇಳ್ತಾ ಇದ್ದಾರೆ, ನಾನು ಅಹಿಂದ ವಾರಸ್ದಾರ, ಅಹಿಂದ ಸಮುದಾಯದ ಮತಗಳು ಅಥವಾ ಅಹಿಂದ ಸಮುದಾಯದ ಜನ ನನ್ನ ಜೊತೆ ಇದ್ದಾರೆ, ಆ ಸಮುದಾಯಗಳು ನನ್ನ ಜೊತೆ ಇದ್ದಾವೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ವಾದ. ಆಮೇಲೆ 224 ಕ್ಷೇತ್ರ ಏನಿದೆ, ಇದರಲ್ಲಿ ವಾಲ್ಮೀಕಿ ಸಮುದಾಯ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೆ, ನಮ್ಮ ಪ್ರಾಬಲ್ಯ ಇದೆ. ಮುಸ್ಲಿಮು, ಲಿಂಗಾಯತ, ಒಕ್ಕಲಿಗ, ಕುರುಬ ಏನೇ ಇದ್ರೂ ಕೂಡ ನಮ್ಮದು ಒಂದು ಮೇಜರ್ ಕಮ್ಯುನಿಟಿ, ದೊಡ್ಡ ಸಮುದಾಯಗಳ ಥರ ನಮ್ಮದು ಒಂದು ಮೇಜರ್ ಕಮ್ಯುನಿಟಿ ಇದೆ. ಆಮೇಲೆ 15 ವಿಧಾನಸಭಾ ಕ್ಷೇತ್ರಗಳು ಮೀಸಲಾತಿ ಇದ್ದಾವೆ ಎಸ್ ಟಿ ಕಮ್ಯುನಿಟಿಗೆ, ಹಾಗಾಗಿ ನಮ್ಗೆ ಕೊಡಲೇಬೇಕು, ಆ ಒಂದು ಸಮುದಾಯ ಲೀಡರ್ ನಾನು ಅನ್ನೋದು ಲೆಕ್ಕಾಚಾರ. ಆಮೇಲೆ ಮಧ್ಯ ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ನಾವೇ ನಿರ್ಣಾಯಕ. ಈಗೇನು 2018ರಲ್ಲಿ ಎಸ್ ಟಿ ಕಮ್ಯುನಿಟಿ, ಇಡೀ ಎಸ್ ಟಿ ಕಮ್ಯುನಿಟಿ ಅತಿ ಹೆಚ್ಚು ಸ್ಥಾನವನ್ನು BJP ಗೆದ್ದಿತ್ತು. ಬಟ್ 23ರಲ್ಲಿ ಕಾಂಗ್ರೆಸ್ ಎಲ್ಲವನ್ನು ಕೂಡ ಕ್ಲೀನ್ ಸ್ವಿಪ್ ಮಾಡ್ತು. ಯಾವುದೋ ಒಂದು ಕ್ಷೇತ್ರ ಬಿಟ್ಟರೆ ಬಹುತೇಕ ಎಲ್ಲ ಕ್ಲೀನ್ ಸ್ವಿಪ್ ಮಾಡಿಬಿಡ್ತು. ಸೊ ಅದಕ್ಕೆ ಕಾರಣಕರ್ತ ನಾನು ಅನ್ನೋದು. ಹೀಗಾಗಿ ಹಿಂದೆ ಬಿಜೆಪಿ ನಮ್ಮ ಸಮುದಾಯಕ್ಕೆ DCM ಮಾಡಿತ್ತು, ಕಾಂಗ್ರೆಸ್ನ ನೀವು ಕೂಡ ನಮ್ಮನ್ನು ಮಾಡಿ ಮುಂದಿನ ಸ್ಥಳೀಯ ಸಂಸ್ಥೆ ಆಗಿರ್ಬೋದು, 2028ರ ವಿಧಾನಸಭಾ ಚುನಾವಣೆ ಆಗಿರ್ಬೋದು, GP ಆಗಿರ್ಬೋದು, ವಾಟ್ ಎವರ್ ಇಟ್, ಮುಂದಿನ ಚುನಾವಣಾ ದೃಷ್ಟಿಯಿಂದ ನಮ್ಮ ಸಮುದಾಯಕ್ಕೆ DCM ಮಾಡಬೇಕು, ನಾನೇ DCM ಆಗಬೇಕು ಅನ್ನೋದು ಇವರ ವಾದ, ಸತೀಶ್ ಜಾರಕಿಹೊಳಿ ಅವರ ವಾದ. ಸೊ ಹಾಗಾಗಿ ಅವರ ಒಂದು ಪ್ರಾಬಲ್ಯ ಇದ್ದೇ ಇದೆ. ಕಳೆದ ಬಾರಿ ಬಾಗಲಕೋಟೆಯ ಬೈ ಎಲೆಕ್ಷನ್ ಆಗಿರ್ಬೋದು ಅಥವಾ ಶಿಗ್ಗಾವಿಯ ಬೈ ಎಲೆಕ್ಷನ್ ಆಗಿರ್ಬೋದು, ಸೊ ಅದೆಲ್ಲೂ ಕೂಡ ಅವರ ಒಂದು ಮ್ಯಾಜಿಕ್ಕು ಅಥವಾ ಕೆಲಸ ವರ್ಕೌಟ್ ಆಗಿದೆ. ಸೊ ಹೀಗಾಗಿ ಅವ್ರು ಮಾಡಬೇಕು ಅನ್ನೋ ಲೆಕ್ಕಾಚಾರ. ಬೇರೆ ಏನಾದರೂ ಉದ್ದೇಶ ಇದೆಯಾ? ಇಲ್ಲ, ಸತೀಶ್ ಜಾರಕಿಹೊಳಿ ನಾವು ವಾಲ್ಮೀಕಿ ಮತ್ತೆ ನಾಯಕ ಸಮುದಾಯಕ್ಕಷ್ಟೇ ಸೀಮಿತ ಆಗದೆ ನಾವೇನು ಕಾರಣ ಕೊಟ್ಟಿದ್ವಿ ಅದು ಕರೆಕ್ಟ್, ಅಹಿಂದ ನಾಯಕ ಅಂತ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಬಳಿಕ ಬಹಳಷ್ಟು ಜನ ಅಹಿಂದ ನಾಯಕರುಗಳಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಅದೇ ಇದರಿಂದ ಬಂದಿರುವಂಥವ್ರೆ, ಪರಮೇಶ್ವರ್, ಮಹದೇವಪ್ಪ, ಮುನಿಯಪ್ಪ, ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ. ಆದರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇರುವಷ್ಟು ವರ್ಚಸ್ಸು ಬೇರೆ ಯಾವ ನಾಯಕರಿಗೂ ಕೂಡ ಕಾಣಿಸ್ತಾ ಇಲ್ಲ. ಇತ್ತೀಚೆಗೆ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಒಂದಷ್ಟು ಅಸಮಾಧಾನಗಳು, ಯಾವುದೋ ಸಣ್ಣ ಪುಟ್ಟ ವಿಚಾರಗಳು ಆಗಿದ್ದಾವೆ ನಿಜ. ಅದು ಪ್ಯಾಚ್ ಅಪ್ ಮಾಡ್ಕೊಳ್ಳೋದು ಇಬ್ರು ಕೂತ್ಕೊಂಡ್ರೆ ಅದೇನು ಭಾಳ ಒತ್ತಡ ಇಡಿಸೋದಿಲ್ಲ, ಅದನ್ನ ಅವರೇ ಹೇಳಿದ್ದಾರೆ. ಆ ಸಮಸ್ಯೆ ಇರೋದು ನಮ್ಮಿಬ್ಬರ ನಡುವೆ ಅಷ್ಟೇ, ಅದೇನು ಪಾರ್ಟಿಗೂ ಸಮಸ್ಯೆ ಅಲ್ಲ, ಸಮುದಾಯಗಳಿಗೂ ಕೂಡ ಸಮಸ್ಯೆ ಅಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ಅದೇನ ದೊಡ್ಡ ಸಮಸ್ಯೆ ಆಗಿ ಬಹಳಷ್ಟು ಜನ ಸತೀಶ್ ಜಾರಕಿಹೊಳಿ DCM ಆಗ್ಬೇಕು ಅಂದ್ರೆ ಅದು ಮಾಡ್ಬೇಕು ಅಂದ್ರೆ ಸಿದ್ದರಾಮಯ್ಯ ಒಪ್ಕೊಳ್ಬೇಕಲ್ವಾ? ಹೌದೌದು, ಒಪ್ಕೊಂಡಿದಾರ. ಈಗ ಒಪ್ಕೊಳ್ಳೇಬೇಕು. ಈಗ ಸ್ವಲ್ಪ ಅಸಮಾಧಾನ ಆಗಿತ್ತು, ತುಂಬಾ ಒಂದ್ ರೀತಿ ದೊಡ್ಡ ಅಂತರನ ಸೃಷ್ಟಿಯಾಗಿತ್ತು ಅಂತ. ಜಮೀರ್ ಕೂಡ ಇದರಲ್ಲಿ ಇನ್ವಾಲ್ವ್ ಆ ಒಂದು ವಿಚಾರದಲ್ಲಿ, ಏನೋ ಪತ್ರ ಬರೆದಿದ್ರು, ಹೈಕಮಾಂಡ್ಗೆ ಪತ್ರ ಕೊಟ್ಬಿಟ್ಟಿದ್ರು ಅನ್ನೋ ಒಂದು ಆರೋಪ ಇತ್ತು. ಆ ಒಂದು ಬೇಜಾರಾಗಿತ್ತು ಅಂತ. ಸಿದ್ದರಾಮಯ್ಯ ಅವ್ರು ಖಂಡಿತ ಆ ಪತ್ರದ ಬಗ್ಗೆ ಅಸಮಾಧಾನ ಇದೆ. ಬಟ್ ಇವರು ಹೇಳ್ತಿರೋ ವಿಚಾರನೇ ಬೇರೆ. ಅವ್ರು ಹೇಳಿದ್ದೇನು, ನಾವು ಸಿದ್ದರಾಮಯ್ಯ ಅವ್ರನ್ನ ತೆಗೀರಿ ಅಂತ ನಾವ್ ಎಲ್ಲೂ ಸೈನ್ ಹಾಕ್ಲಿಲ್ಲ, ಆದ್ರೆ ಕ್ಲಾರಿಟಿ ಕೊಡಿ ಅಂತ ಹೇಳಿದ್ವಿ. ಬಟ್ ಇಷ್ಟೇ ಸಾಕಾಗಿತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ, ಕ್ಲಾರಿಟಿ ಕೊಡಿ ಅಂತ ಹೇಳಿದ್ರೆ ಏನೋ ಸಮಸ್ಯೆ ಆಗ್ತಾ ಇದೆ ಅಂತ. ಆ ಸಮಸ್ಯೆನ ಬಹಳಷ್ಟು ದಿನಗಳ ಕಾಲ ಯಾಕೆ ಮುಂದುವರ್ಸ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಅವ್ರು ದೊಡ್ಡ ನಿರ್ಧಾರ ತಗೊಂಡ್ರು. ಆ ದೊಡ್ಡ ನಿರ್ಧಾರ ತಗೊಳ್ಳೋದಕ್ಕೆ ಎಲ್ಲ ನನ್ನ ಆಪ್ತರ ಕಾರಣ ಅನ್ನೋದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ. ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ಇವ್ರು ದೊಡ್ಡವರೇ ನನ್ನ ಹಿಂದ್ಗಡೆ ಇದ್ದಂಥವ್ರೆ ಇದು ಮಾಡಿದ್ರ ಅಂತ ಇವ್ರು ಹೇಳ್ತಾರೆ, ನಾವು ಮಾಡಿಲ್ಲ ಅದಂತ. ಆದ್ರೆ ಸತೀಶ್ ಜಾರಕಿಹೊಳಿ ಅವರನ್ನ ಕೂಗಾಟದ ರಾಜಕಾರಣಿ ಅಲ್ಲ, ದೊಡ್ಡ ಹೇಳಿಕೆಗಳು ಕೊಡುವಂತ ರಾಜಕಾರಣಿ ಅಲ್ಲ, ಬಹಳಷ್ಟು ಸಾಫ್ಟ್ ರಾಜಕಾರಣಿ. ಬಹಳಷ್ಟು ಸಾಫ್ಟ್ ಅಂದ್ರೆ ಒಂದು ಚುನಾವಣೆಯನ್ನ ಯಾವ ರೀತಿಯಾಗಿ ಮಾಡಬೇಕು, ಏನು ಸ್ಟ್ರಾಟಜಿ ಮಾಡಿದ್ರೆ ಗೆಲ್ಬಹುದು. ಯಾಕಂತ ಹೇಳಿದ್ರೆ ಅಬ್ಬರ ಕಾಣಿಸಲ್ಲ, ಬಟ್ ಹಿಂದ್ಗಡೆ ಏನ್ ಬೇಕೋ ಪ್ಲಾನ್ಸ್ ಎಲ್ಲ ಮಾಡಿರ್ತಾರೆ. ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಮಗನನ್ನ, ಬಸವರಾಜ ಬೊಮ್ಮಾಯಿ ಅವ್ರ ಮಗ ಅಲ್ಲಿ ಲೆಕ್ಕಕ್ಕೆ ಬರಲ್ಲ, ಬೊಮ್ಮಾಯಿ ಅವ್ರನ್ನ ಸೋಲ್ಸೋದಕ್ಕೆ ನನಗನ್ಸುತ್ತು, ನಿಜವಾಗ್ಲೂ ನಾನು ಹೇಳ್ತೀನಿ, ಅಲ್ಲಿ ಬಿಜೆಪಿನೇ ಗೆಲ್ಲುತ್ತೆ ಅಂತ ಎಲ್ಲರೂ. ಯಾಕಂದ್ರೆ ಇವ್ರು ಕೊಟ್ಟಿದ್ದು ಒಬ್ಬ ಅಲ್ಪಸಂಖ್ಯಾತ ಮುಖಂಡರಿಗೆ ಟಿಕೆಟ್ ಕೊಟ್ಟಿದ್ರು, ಬಹುತೇಕ ಅಷ್ಟು ಸುಲಭ ಅಲ್ಲ ಅಂತ ಅನ್ಸಿತ್ತು. ಆದ್ರೆ ಎಲೆಕ್ಷನ್ ಉಸ್ತುವಾರಿಯನ್ನ ಸತೀಶ್ ಜಾರಕಿಹೊಳಿ ಕೊಟ್ಟ ಮೇಲೆ ಟಾಸ್ಕ್ ಅದು ಬದಲಾವಣೆ. ಬಾಗಲಕೋಟೆದು ಅಷ್ಟೇ, ಬಾಗಲಕೋಟೆದು ಬಿಜೆಪಿ ಪರವಾಗಿತ್ತು, ಕಾಂಗ್ರೆಸ್ಗೆ ವಿರುದ್ಧವಾಗಿತ್ತು. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ 3-4 ಜನ ಆಕಾಂಕ್ಷಿಗಳಿದ್ರು, ಕುಟುಂಬದಲ್ಲೇ ಒಂದಷ್ಟು ಸಮಸ್ಯೆಗಳಿದ್ವು, ಇವರೆಲ್ಲ ಒಂದಾಗಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಇವ್ರ ಲೆಕ್ಕಾಚಾರ ಒಂದ್ ರೀತಿ, ಅಮಿತ್ ಶಾ ಯಾವ ರೀತಿ ಬೂತ್ ಮಟ್ಟಕ್ಕೆ ಇಳಿದು ಏನು ಸ್ಟ್ರಾಟಜಿ ಮಾಡ್ತಾರೋ ಅದೇ ಸ್ಟ್ರಾಟಜಿಯನ್ನ ಮಾಡಿದ್ರು. ಅದರಲ್ಲಿ 2 ಬೈ ಎಲೆಕ್ಷನ್ ಗಳು ಕೂಡ ಸಕ್ಸಸ್ ಆಗಿದ್ದಾರೆ. ನಾನು ಕೇವಲ 2 ಎಲೆಕ್ಷನ್ಗಳು ಅಷ್ಟೇ ಅಲ್ಲ, ಇಡೀ ಬೆಳಗಾವಿ ತಗೊಳ್ಳಿ, ರಾಯಚೂರು ತಗೊಳ್ಳಿ, ಬಳ್ಳಾರಿ ತಗೊಳ್ಳಿ, ಸಮುದಾಯ ಎಲ್ಲೆಲ್ಲಿದೆಯೋ ಅಲ್ಲೂ ಕೂಡ ವರ್ಚಸ್ಸು ಇದ್ದಾರೆ. ಇತ್ತೀಚೆಗೆ
ಸಿದ್ದರಾಮಯ್ಯ ಬಳಿಕ ನಮ್ಮ ನಾಯಕ ಯಾರು ಅನ್ನೋದನ್ನ ಅಹಿಂದ ವರ್ಗಗಳು ಒಪ್ಕೊಳ್ತಾ ಇದಾವೆ. ಅದರಲ್ಲೂ ಮುಸ್ಲಿಂ ಸಮುದಾಯ ಎಲ್ಲೆಲ್ಲಿದೆಯೋ ಅಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಹೆಚ್ಚಾಗಿ ಕರ್ಕೊಂಡು ಹೋಗುವಂತಹ ಕೆಲಸಗಳು ಆಗ್ತಾ ಇದಾವೆ. ಹೀಗಾಗಿ ಸಿದ್ದರಾಮಯ್ಯ ಅವರಿಂದ ಜಮೀರ್ನ ಏನ್ ಮಾಡ್ಬೇಕಾದ್ರೆ ಅಲ್ಲ ಜಮೀರ್ನ ನೀವ್ ಹೇಳ್ದಲ್ಲ ಮುಸ್ಲಿಂ ಕಮ್ಯುನಿಟಿ ಕಡೆ ಎಲ್ಲ ಸತೀಶ್ ಜಾರಕಿಹೊಳಿ ಜಾಸ್ತಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ. ಇತ್ತೀಚೆಗೆ ಕರ್ಕೊಂಡು ಹೋಗಿದ್ದಾರೆ, ಕರ್ಕೊಂಡು ಹೋಗ್ತಾ ಇದಾರೆ. ನಾನು ಜಮೀರ್ ಅಹಮದ್ ಖಾನ್ ಲೀಡರ್ ಅಲ್ಲ ಅಂತ ಹೇಳ್ತಿಲ್ಲ, ಖಂಡಿತ ಏನ್ ಪ್ಲಾನ್ ಇರ್ಬೋದು. ಈಗ ಸಹಜವಾಗಿನೇ ಈಗ ಕೇರಳದಲ್ಲೋ ತೆಲಂಗಾಣಕ್ಕೋ ಎಲೆಕ್ಷನ್ ಆದ್ರೆ ಮುಸ್ಲಿಂ ಕಮ್ಯುನಿಟಿನ ಮನವೊಲಿಸೋದಕ್ಕೆ ವೋಟ್ ಹಾಕಪ್ಪ ಅಂತ ಕೇಳೋದಕ್ಕೆ ಜಮೀರ್ ಹೋಗ್ತಾರೆ ಅಲ್ಲೆಲ್ಲ. ಅಲ್ಲ ಮುಂದೆ ಉತ್ತರ ಪ್ರದೇಶಕ್ಕೂ ಜಮೀರ್ ಹೋಗ್ತಾರೆ. ಕರ್ನಾಟಕದಲ್ಲಿ ಈಗ ಮುಸ್ಲಿಂ ಸಮುದಾಯ ಜಾಸ್ತಿ ವೋಟರ್ಸ್ ಇದಾರೆ ಅಂದ ತಕ್ಷಣ ಸತೀಶ್ ಜಾರಕಿಹೊಳಿ ಅಲ್ಲಿ ಹೋಗ್ತಾರೆ ಅಂದ್ರೆ ಏನೋ ಸಮಥಿಂಗ್ ಏನೋ ಇರ್ಬೇಕಲ್ಲ ಅಲ್ಲಿ ಅಂತ. ಇಷ್ಟು ದಿನ ಸಿದ್ದರಾಮಯ್ಯ ಜೊತೆ ಇತ್ತು ಆ ಸಮುದಾಯ. ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನ್ ಎಲ್ಲರ ಜೊತೆ ಇದ್ದಿದ್ದು ನಿಜ. ಇವತ್ತಿಗೂ ಜಮೀರ್ ಅಹಮದ್ ಖಾನ್ ಜೊತೆ ಇದೆ, ಇವತ್ತಿಗೂ ಸಿದ್ದರಾಮಯ್ಯ ಜೊತೆ ಇದೆ. ಆದ್ರೆ ಸಿದ್ದರಾಮಯ್ಯ ಬರಲಿಕ್ಕ ಮುಂದೆ ಯಾರು ಅಂತ ಬಂದಾಗ ಯತೀಂದ್ರ ಅವರೇ ಹೇಳಿದ್ರು ಅಹಿಂದ ಲೀಡರ್ ಆಗಿ ಬೆಳಿತಾರೆ ಜಾರಕಿಹೊಳಿ ಗುರ್ಸ್ಕೊಳ್ತಾರೆ ಅನ್ನೋ ಒಂದು ಸೂಚನೆ ಆಗಾದ್ರೆ. ನನಗೇನು ಸ್ಪೇಸ್ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನ್ ಬಿಟ್ಕೊಳಕ್ ರೆಡಿ ಇಲ್ಲ ಇನ್ನು ಈಗಲೇ. ಬಟ್ ಇವ್ರು ಆ ಸ್ಪೇಸ್ ಮಾಡ್ಕೊಳ್ತಾ ಇದಾರೆ. ಅದೆಲ್ಲ ಲೆಕ್ಕಾಚಾರವೇ ಈಗ ಆಗ್ತಿರೋ ಬೆಳವಣಿಗೆ. ಎಸ್